ಏನು ಅರ್ಜೆಂಟಾಗಿ ಬಾ ಅಂತ ಹೇಳ್ಬಿಟ್ಟು ಹೇಳ್ದಲ್ಲ? ಏನು ವಿಷಯ? ನಮ್ಮಮ್ಮ ಇವಾಗ ಈಗ ನೋಡಿರೋ ಹುಡುಗನ ನೀ ಮದುವೆ ಮಾಡ್ಕ ನೀನು ಸಣ್ಣಕ್ಕಿರ್ತೀಯ. ಈಗ ನೋಡಿರೋ ಹುಡುಗ ಸಣ್ಣಕವನೇ ಒಳ್ಳೆ ಸೆಟ್ಲ್ ಆಗವನೆ ಅಂತ ಹೇಳ್ತು. ನಮ್ಮಮ್ಮನ ಹತ್ರ ನನಗೆ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಏನೂ ಗೊತ್ತಾಗಲಿಲ್ಲ ನನಗೆ. ಅದಕ್ಕೆ ನೀ ಸರಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ನಾನು ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ನಮ್ಮ ಅಮ್ಮನ ತಗ ರಾತ್ರಿ ಎಲ್ಲ ಮಾತಾಡಿದೆ ಸುಮ್ಕೆನೇ. ಅಮ್ಮ ಮದುವೆ ಕ್ಯಾನ್ಸಲ್ ಮಾಡೋಣ, ಹುಡುಗ ಏನು ಚೆನ್ನಾಗಿಲ್ಲ ಕಣಮ್ಮ ಹಂಗೆ ಹಿಂಗೆ ಅಂದರೆ, ಏನು ಬೇಡ ಒಳ್ಳೆ ಕೆಲಸದಾಗವನೇ ಸೆಟ್ಲ್ ಆಗಿವಂತೆ ಹಂಗೆ ಹಿಂಗೆ ಅಂತ ಹೇಳ್ತೈತೆ. ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಜಯ, ನಿಂಗೆ ಹೇಳ್ಬೇಡ ಜಯ. ನಿಂಗೆ ಹೇಳಿದ್ರೆ ನನಗೆ ಭಾಳ ನೋವಾಯ್ತದೆ. ನಿನಗೆ ಗೊತ್ತಲ್ವ ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅಂತ. ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀನಿ. ನೀನು ಹಿಂಗೆ ಈಗ ನಿಮ್ಮ ಅಮ್ಮ ತೋರಿಸಿರೋ ಹುಡುಗನೇ ನೀನು ಮದುವೆ ಮಾಡ್ಕೊಂಡು ಹಿಂಗೆ ಹೊಂಟೋಗ್ಬಿಟ್ರೆ ಆಮೇಲೆ ನನ್ನ ಪರಿಸ್ಥಿತಿ ಏನು? ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ನೀನು ಅಂದರೆ ನನಗೆ ಪ್ರಾಣ, ಪಂಚು ಪ್ರಾಣ. ನಿನ್ನ ಬಿಟ್ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಕ್ಕಿಲ್ಲ. ನೀನೇ ಬೇಕು ನನಗೆ. ಹಿಂಗೆ ಎಲ್ಲನೂ ನನ್ನನ್ನು ಬಿಟ್ಬಿಡ್ತೀನಿ ಅಂತ ಹೇಳ್ಬೇಡ. ಮತ್ತು ಇವಾಗ ನಮ್ಮಮ್ಮ ಒಪ್ಕೊಳಕ್ಕಿಲ್ವಲ್ಲ, ಈಗ ನೀವೇನು ಮಾಡು ಅಂತ ಹೇಳ್ತೀರಾ? ನಂಗೆ ನಮ್ಮಮ್ಮ ಬೈದಾಕ್ಬಿಡ್ತದೆ ನಮ್ಮಮ್ಮ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ. ಅದೇ ನೀನು ನನಗೂ ಭಯ, ಅಮ್ಮ ಒಪ್ಕೊಳಕ್ಕಿಲ್ವಲ್ಲ ಅಂತ ಹೇಳ್ಬಿಟ್ಟು. ನೋಡು, ಅದು ಏನು ಮಾಡ್ತೀಯೋ ಗೊತ್ತಿಲ್ಲ. ನೋಡು, ನನ್ನ ಜೊತೆ ಬೆಂಗಳೂರಿಗೆ ಬಂದ್ಬಿಡು. ನಾಳೆ ಏನಿಯೋ ಹೊಂಟೋಗ್ಬಿಡೋಣ. ಏನು ಓಡ್ ಬರ್ಬೇಕಾ? ಇಲ್ಲ ಅಂದರೆ ನಿನಗೆ ಬೇರೆಯವ್ರನ್ನ ಕೊಟ್ಬಿಟ್ಟು ಮದುವೆ ಮಾಡ್ತಾರೆ. ಅದನ್ನೆಲ್ಲ ಈ ಕಣ್ಣಾಗಿ ನೋಡ್ಬೇಕಾ ನಾನು? ಅದೆಲ್ಲ ನನಗೆ ಇಷ್ಟ ಆಯ್ತಾ ಇಲ್ಲ. ದಯವಿಟ್ಟು ನೀನು ಬಂದ್ಬಿಡು ನನ್ನ ಜೊತೆ ಪ್ಲೀಸ್. ನಾನು ನೀನು ಎಲ್ಲಾದರೂ ದೂರ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟು ಅಲ್ಲೇ ಏನಿಯೋ ಜೀವನ ಮಾಡ್ಕೊಂಡು ಇದ್ಬಿಡೋಣ. ಇಲ್ಲಿ ಅವರೆಲ್ಲ ಇವ್ರ ಸಹವಾಸಗಳು ಯಾರ ಸಹವಾಸನೂ ಬೇಡ. ಇದ್ದಕ್ಕಿದ್ದಂಗೆ ನೀವು ಓಡ್ ಬಂದ್ರೆ ಹೆಂಗ್ ಓಡ್ ಬರೋದು? ನಂಗೆ ಭಯವಾಯ್ತದೆ. ನನ್ನ ಜೊತೆಗೆ ಯಾರು ಬರೋಕ್ಕಿಲ್ವಲ್ಲ. ನೋಡು, ಒಂದು ಕೆಲಸ ಮಾಡು. ನೀನು ಓಡೋಗ್ತಿರೋ ವಿಷಯ ಅದು ಇದು ವಿಷಯ ಎಲ್ಲನೂ ಏನು ಯಾರಿಗೂ ಹೇಳೋಕೆ ಹೋಗ್ಬೇಡ. ಸುಮ್ಮನೆ ನಿನ್ನ ಫ್ರೆಂಡ್ ಅವಳಲ್ಲ, ನಿನ್ನ ಫ್ರೆಂಡ್ ಜೊತೆ ಶಾಪಿಂಗ್ ಹೋಗ್ಬಿಟ್ಟು ಬರ್ತೀನಿ ಕಣಮ್ಮ ಅಂತ ಹೇಳ್ಬಿಟ್ಟು ಬೆಂಗ್ಳೂರಿಗೆ ಏನಾರ ಹೋಯ್ತೀನಿ ಅಂತ, ಇಲ್ಲ ಮದ್ಗಿರಿಗೆ ಹೋಯ್ತೀನಿ ಅಂತನೋ ಬೆಳಿಗ್ಗೆ ನೀನು ಪೊದ್ದು ಜೊತೆ ಬಂದ್ಬಿಡು. ನಿನ್ನ ಫ್ರೆಂಡ್ ಪೊದ್ದು ಅವಳಲ್ಲ, ಅವಳಿಗೂ ಹೇಳಕ್ಕೆ ಹೋಗ್ಬೇಡ ನೀನು ಓಡೋಯ್ತೀನಿ ಅಂತ ಹೇಳ್ಬಿಟ್ಟು. ಪೊದ್ದುನ ಕರ್ಕೊಂಡು ಬಾ, ಅಲ್ಲಿ ಪ್ಯಾಟೆ ತನಕ ಕರ್ಕೊಂಡು ಬಾ. ಅಲ್ಲಿ ನಾನು ಕಾಯ್ತಾ ಇರ್ತೀನಿ. ಲಗೇಜ್ ಎತ್ಕೊಂಡು ಹೊಂಟೋಗ್ಬಿಡೋಣ. ಪೊದ್ದುನ್ ಕರ್ಕೊಂಡ್ ಬರಕಾಯ್ತದ? ಅವಳೇನು ಸುಮ್ಕೆ ಬಿಡ್ತಾಳೆ ಅಂತ ಅನ್ಕಂಡ? ಹಾ, ಅಷ್ಟೇನೆ ಕತೆ. ನನ್ನ ನುಗ್ಗಿತಾಳೆ ಈಗ. ಅವಳಿಗೆ ಹೇಳ್ಬಿಡ್ಲಾ ಹಿಂಗೆ ಓಡೋಯ್ತಿದೀವಿ ಅಂತ ಹೇಳಿ. ಅವಳ ಮೊದ್ಲೇ ಫಿಟ್ಟಿಂಗ್ ಇಕ್ತಾಳೆ ನಿಂಗೆ, ಹಂಗ್ ಬೇಡ ಹಿಂಗ್ ಬೇಡ, ಅವ್ನಂಗೆ ಇವ್ನಿಂಗೆ ಅಂತ ಮೊದ್ ಫಿಟ್ಟಿಂಗ್ ಇಕ್ಕಿದ್ರೆ ಎಂತ ಫಿಟ್ಟಿಂಗು ಇಕ್ಕಲ್ಲ. ನೀನು ಸುಮ್ಮನೆ ಇರು, ನಾನು ಅವಳು ಹೆಂಗನ ಮಾಡಿ ಒಪ್ಪಿಸ್ತೀನಿ. ಅವಳು ನಮ್ಮ ಲವ್ಗೆ ಸಹಾಯ ಮಾಡೇ ಮಾಡ್ತಾಳೆ. ಏನ್ ಮಾಡ್ತಾಳೆ? ಯಾವಾಗೂ ಫಿಟ್ಟಿಂಗ್ ಇಕ್ಬಿಟ್ಟು ಬೇಡ ಜಯಮ್ಮ ಬೇಡ, ಜಯಮ್ಮ ಬೇಡ ಅಂತ ಒಳ್ಳೊಳಗೆ ಒಳ್ಳೊಳಗೆ ಕಣ್ಣು 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 ಬಿಡ್ತಾನೆ ಇರ್ತಾಳೆ. ನಂಗೆ ನೋಡಿದ್ರೆ ಒಂಥರ ಆಯ್ತದೆ ನಿನ್ನ ಫ್ರೆಂಡ್ನ. ಒಂದ್ಸಲ ಯೋಚನೆ ಮಾಡ್ಬಿಟ್ಟು ನೋಡು. ಇಲ್ಲ, ಪೊದ್ದುಗೆ ಹೇಳ್ದಿದ್ದಂಗೆ ಏನು ಕೆಲಸ ಮಾಡೋಕ್ಕಾಗಿಲ್ಲ. ಅವಳನ್ನ ಪ್ಯಾಟೆ ಕರ್ಕೊಂಬಿಟ್ಟು ಬಂದು ನಾನು ಇವನ ಜೊತೆ ಹೋಯ್ತೀನಿ, ನೀನು ವಾಪಸ್ ಊರಿಗೆ ಹೋಗು ಅಂದರೆ ಜುಟ್ಟು ಹಿಡ್ಕೊಂಡು ಎಳ್ಕೊಬಿಟ್ಟು ಬಂದು ಮಂತಾಗ್ತಾಳೆ. ನಿಂಗೆ ಅವಳ ವಿಷಯ ಇನ್ನೂ ಗೊತ್ತಿಲ್ಲ. ಓಹೋ ಸುಲಭ ಅನ್ಕೊಬಿಟ್ಟ. ನಿನ್ನ ಜೊತೆ ಪ್ಯಾಟೆನಾಗ ಹೋಗಕ್ಕೆ ಬಿಟ್ಬಿಡ್ತಾಳೆ ಅಂತ ಅನ್ಕೊಂಡ ಜಾಡ್ಸೋದು ಮನೆ ಕರ್ಕೊಬತ್ತಾಳೆ. ಯಾಕಂದರೆ ಗೊತ್ತಲ್ಲ ಅವಳು ಮೊದಲೇನೆ. ಈಗ ನಾನೇ ಹೋಗ್ಬಿಟ್ಟು ಅವಳ ತಾಗ ಮಾತಾಡ್ತೀನಿ, ಸುಮ್ಕೆ ಇರು. ಅದೇನ್ ಮಾತಾಡ್ತೀವಿ ಬಿಡ್ತೀವೋ ಗೊತ್ತಿಲ್ಲ. ಫೋನ್ ಹಾಕ್ ನನಗೆ. ನೀನು ನನ್ನ ಜೊತೆ ಬಂದ್ಬಿಡು ಬೆಂಗ್ಳೂರು ಹೊಂಟೋಗ್ಬಿಡೋಣ. ಸರಿ ಆಯಿತು, ನಾನು ಹೋಗ್ಬಿಟ್ಟು ಏನೋ ಒಂದು ಮಾಡಿ ಮಾತಾಡ್ತೀನಿ, ಇರು. ಸರಿನಾ? ಸರಿ ಸರಿ ಚಿನ್ನ ಆಯಿತು. ಸರಿ, ಯಾರು ನಮ್ಮನ್ನ ನೋಡಿದ್ರೆ ಕಷ್ಟ ಆಯ್ತದೆ. ನೀನು ಮಂತಕ್ಕೆ ಹೋಗು, ಯಾಮತ್ಗೂ ಫೋನ್ ಹಾಕು. ಮದುವೆ ಆಗಕ್ಕಿಲ್ಲ ಅಂತ ಮಾತ್ರ ಹೇಳ್ಬೇಡ ನೀನು. ಇಲ್ಲ ಇಲ್ಲ ಇಲ್ಲ, ಮದುವೆ ಆಗಲ್ಲ ಅದು ಇದು ಅಂತ ಮಾತ್ರ ಏನು ಹೇಳಲ್ಲ ನಾನು. ಸರಿ ಸರಿ ಆಯಿತು. ಥ್ಯಾಂಕ್ಸ್. ನನ್ನ ಜೊತೆ ಬರ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ನೀನು ಬರಲೇಬೇಕು. ನೀನು ಬರಲಿಲ್ಲ ಅಂತಂದರೆ ನಾನಂತೂ ಜೀವನ ಪೂರ್ತಿ ಮದುವೆನೇ ಆಗಕ್ಕಿಲ್ಲ, ಹಿಂಗೆ ಇದ್ಬಿಡ್ತೀನಿ. ಸರಿನಾ? ಹಾಂ ಸರಿ ಸರಿ ಆಯಿತು ಆಯಿತು, ನಾನು ಪೊದ್ದು ಹತ್ರ ಮಾತಾಡ್ತೀನಿ. ಓ ಜಯ, ಬಂದಾ? ನಿಮ್ಮಮ್ಮ ಸಿಕ್ಕಿತ್ತು. ನಿನ್ನ ಮದುವೆ ಎಲ್ಲ ಸೆಟ್ ಆಗ್ಬಿಟ್ಟೈತಂತೆ. ಹುಡುಗ ಒಳ್ಳೆ ಕೆಲಸದಾಗವನಂತೆ. ಓ ಆಂಟಿ, ಸೆಟ್ ಆಗೈತೆ. ನನ್ಗೆ ಇಷ್ಟ ಇಲ್ಲ ಮದುವೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅಮ್ಮನೇ ಯಾಕೆ ಹೇಳ್ತಿಲ್ಲ? ಯಾಕೆ ಹುಡುಗ ಒಂಚೂರು ಕಪ್ಪು ಅಂತನಾ? ಹಂಗೇನಿಲ್ಲ ಆಂಟಿ, ಯಾಕೋ ಮನ್ಸಿಗೆ ಒಪ್ಲಿಲ್ಲ, ಅದಕ್ಕೆ ಬ್ಯಾಡ ಅಂತ ಅನ್ನಿಸ್ತು ನನಗೆ. ಆಂಟಿ, ಪೊದ್ದು ಒಳಗಡೆ ಅವಳ? ಅಯ್ಯೋ ಬೊಡೆತದು, ಮೂರತ್ತು ಫೋನ್ ತಿಕ್ಕೊಂಡು ಮನೆಗೆ ನೀ ಬಿದ್ಕೊಂಡಿತ್ತಳಲ್ಲ. ನೀನು ನೋಡು, ಎದ್ದು ಓಡಾಡ್ಕೊಂಡು ಕ್ಯಾಮೆ ಗೀಮೆ ಎಲ್ಲ ಮಾಡ್ತೀಯ. ಅವಳೆಲ್ಲ ಪೊದ್ದಿ ಇವಳು. ಅಯ್ಯೋ ನನ್ನ ತಲೆನೋವು. ಅಯ್ಯೋ ಏನು ಮಾಡ್ಯಾ? ಪೊದ್ದಿ, ಲೇ ಪೊದ್ದಿ, ಬಾರ್ಲೆ ಒಸಿ. ಓ ಜಯ, ಏನು ಮಂಟಕ್ಕೆ ಹುಡುಕ ಬಂದ್ಬಿಟ್ಟಿದ್ಯಾ? ಆ ಜಯನ್ ನೋಡಿ ಅರ್ಧ ಬುದ್ಧಿ ಕಲ್ತ್ಕೊಳ್ಳಲಿ ಪೆದ್ದು. ನೋಡು ಅವಳು ಎಷ್ಟು ಇದ್ರಾಗೆ ಓಡಾಡ್ಕೊಂಡು ಕ್ಯಾಮೆ ಮಾಡ್ಕೊಂಡು ಅವ್ರ ಅಮ್ಮಗೆ ಸಹಾಯ ಮಾಡ್ಕೊಂಡು ಹೆಂಗಿತ್ತಾಳೆ. ನೀನು ಇದೆಯಾ ನೋಡಿ ನೋಡಿ ಕಲ್ತ್ಕ ಆ ಜಯನ್ ನೋಡಿ. ಅಮ್ಮ, ನನ್ನ ಫ್ರೆಂಡ್ ಹತ್ರ ಮಾತಾಡ್ಬೇಕು ಸಿ, ಹೋಗಮ್ಮ. ಯಾವಾಗ ಕಲ್ತ್ಕ ಅಂತ್ಯ. ಏನ್ ಕಲ್ತ್ಕೋಬೇಕು? ಅವಳು ಮಾಡೋದನ್ನೇ ನಾನು ಮಾಡ್ಬೇಕು ಅಂತನಾ? ಯವ್ವ, ನಿಂಗೆ ಉತ್ತರ ಕೊಡಕಾಯ್ತದ ನಿಂಗೆ ಪೊದ್ದಿ? ಹೋಗತ್ತಾಗೆ, ಹೋಗಿ ಕ್ಯಾಮೆಗಿವೆ ಮಾಡೋದ್ ಕಲಿ. ಹೋದ್ಮನೆ ಎಕಡೆ ತಕೊಂಡು ಹಾಕ್ಸ್ಕತ್ಯ. ನಿಮ್ಮ ಅಪ್ಪಿ ಅಲ್ಲೋದ್ನು ಅತ್ತಾಗೆ ಹೋಗತ್ತಾಗೆ. ದನ ಹೊಡ್ಕೊಬಿಟ್ಟು ಬರ್ತೀನಿ ಅಂದ್ರೆ ಅತ್ತೆ ಹೋದ. ಅದು ಏನೈತೆ ಫೋನಾಗೆ ಮೂರತ್ತು ಫೋನು ಅಂತ ಮುಳುಗೋಗಿತ್ತೀಗಲ್ಲ ಫೋನಾಗೆ ನೀನಿಯಾ. ನೋಡು, ಫೋನ್ನ ಒಲೆಗೆ ಹಾಕ್ಬಿಡ್ತೀನಿ ಈಗಲೇ ಹೇಳಿದೀನಿ. ಫೋನುಗೀನು ಅಂತ ಇನ್ನೊಂದು ಕಿತ ಹಿಡ್ಕೊಂಡೆ ಅಂದರೆ ಯಾರು ನೋಡಿದ್ರೆ ಏನು ಅನ್ಕೊಳಕಿಲ್ಲ. 24 ಗಂಟೆ ಫೋನ್ ಮಾಡಿ ಕಂಡಿತ್ತಳಲ್ಲ ಇದು ಬಡ್ಡಿ, ಏನು ಆಟ ಆಡ್ತದ ಅಂತ ಅನ್ಕೊಳಕಿಲ್ವಾ? ಆಗ ಹಂಗ ಕಂತಿತ್ತು. ಏನು ನಿಮ್ಮ ಮಗಳು ಯಾವಾಗ ಫೋನಾಗೆ ಇತ್ತಳಲ್ಲ, ಅದು ಅಂಥದ್ದು ಗ್ರಾಮಾಗೆ ನೀನು ತೆಗೆದು ಫೋಟೋಗಳು ಮಾಡೋಕ್ತಿ ಅಂತಲ್ಲ, ಅದೆಲ್ಲ ಮಡಗಕ್ಕೆ ಹೋಗ್ಬೇಡ ಫೋಟೋಗಳನ್ನ. ದೃಷ್ಟಿ ಬುಷ್ಟಿ ಆಗೋಗ್ಬಿಟ್ಟದ ಆಮೇಕಿಂದ. ಈಗಲೇ ಹೇಳಿವ್ನಿ, ಅದು ಗ್ರಾಮ್ ಅಲ್ಲ, ಇನ್ಸ್ಟಾಗ್ರಾಮ್. ಯಾವುದೋ ಒಂದು ಗ್ರಾಮ್. ಸರಿ ಆಯ್ತು, ನಿಮ್ಮ ಅಪ್ಪ ಅಲ್ಲದ ಕಡೆಗೆ ಹೋಗವನೆ.
ದನ ನೀನು ಹೊಡ್ಕೊ ಬತ್ತಾನೋ ಅಲ್ಲೇ ಬಿಡ್ತಾನೋ ನಾಕಾಣೆ ಹೋಗ್ಬಿಟ್ಟು ಬರ್ತೀನಿ. ಸರಿ. ನೋಡು ಒಲೆ ಮೇಲೆ ಹಾಲು ಕಾಯಿಸ್ಬಿಟ್ಟು ಮಾಡ್ಗು ಎಪ್ಪಾಕ್ಬೇಕು. ಸರಿ ಆಯ್ತು. ಏನು ಜಯ ಈ ನಡುವೆ ಫೋನು ಸಿಗಕ್ಕಿಲ್ಲ ಬರಕ್ಕಿಲ್ಲ. ಹುಡುಗನ ಜೊತೆ ಲವ್ ಶುರುವಾಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಫುಲ್ ಹಾರಾಡ್ತಾ ಇದ್ದೀಗ. ಫ್ರೆಂಡ್ ಎಲ್ಲ ಕಣ್ಗೆ ಕಾಣಕ್ಕಿಲ್ಲ ಇವಾಗ ನಿನ್ಗಲ್ವೇ? ಏನೋ ಹೇಳ್ತೀಯ ಹೇಳು, ನನ್ನ ಕಷ್ಟ ನನಗೆ. ನೀನ್ ತಾಗೊಂದು ವಿಷಯ ಹೇಳ್ಬೇಕು ಅಂತ ಬಂದೀವ್ನಿ, ನೀನೇನು ಬೈಬಾರ್ದು. ನೀನು ಅಷ್ಟೇ ಬೊಯ್ಯ ಅಂತ ಇಸ್ಯ ಮಾತ್ರ ಹೇಳ್ಬಾರ್ದು. ನಮ್ಮ ಅಮ್ಮ ನನಗೆ ಮದುವೆ ಹುಡುಗನ ಫಿಕ್ಸ್ ಮಾಡೇ ಬಿಡ್ತು ಕಣೆ. ಹೌದೇ? ಹೇಳ್ಬೇಕಿತ್ತು, ಹಿಂಗ್ ಲವ್ ಮಾಡ್ತಾ ಇವ್ನಿ ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ಬೇಕಿತ್ತು. ಈಗಲೇ ಮದುವೆ ಬೇಡ ಕಣಮ್ಮ, ಇನ್ನೊಂದು ವರ್ಷ ಕಾಳಿಲಿ ನೋಡಣಿ ಅಂತ ಹೇಳ್ಬೇಕಿತ್ತು. ಹೇಳಿದ್ರು ಕೇಳ್ತಾನೆ ಇಲ್ಲ. ಎಷ್ಟು ಹೇಳಿದ್ರು ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡ್ತದೆ. ಏನು ಹೇಳಿದ್ ಕೇಳಕ್ಕಿಲ್ಲ ಮಾಡಕ್ಕಿಲ್ಲ. ಅದು ಏನು ಮಾಡಬೇಕು ನಾಕಾಣೆ. ಈಗ ಅದಕ್ಕೆ ನೀ ಹೋಗ್ಬಿಟ್ಟು ನಮ್ಮ ಹುಡುಗನ ಮೀಟ್ ಮಾಡ್ಕೊಂಬಿಟ್ಟು ಬಂದೆ. ಪರವಾಗಿಲ್ಲ ಜೇಮ, ಚಿಗುರು ಕಣಿದ್ಯಾ ನೀನು? ಲೇ ಹೊಸಿ ಹುಷಾರು. ಆಮೇಕಿಂತ ಯಾರನ್ನ ನೋಡಿಗಿಡ್ದವ್ರು. ನಾವು ನೋಡು ವಾರಕ್ಕೂ 15 ದಿನಕ್ಕೂ ಒಂದ್ಕಿಂತ ಮೀಟ್ ಮಾಡ್ತೀವಿ ಅಷ್ಟೇ. ನೀನು ನೋಡು ಹಂಗೆಲ್ಲ ಜಾಸ್ತಿ ಮೀಟ್ ಮಾಡಕ್ ಹೋಗ್ಬಾರ್ದು. ಇನ್ನು ಈಗ ಶುರುವಾಗೈತಲ್ಲ ಲವ್, ನಿಂಗೆ ಹಂಗೆ ಅನ್ನಿಸ್ತದ ಅಷ್ಟೇನೇನಿಯ. ಅದೆಲ್ಲ ಬಿಡು. ಈಗ ನಮ್ಮಮ್ಮ ಈ ಹುಡುಗನ ಒಪ್ಕೊಳಕ್ಕಿಲ್ಲ. ಅದಕ್ಕೆ ನಾನು ನಮ್ಮ ಹುಡುಗ ಇಬ್ರು ಸೇರ್ಕೊಂಡು ಒಂದು ನಿರ್ಧಾರ ಮಾಡ್ಬಿಟ್ಟಿದೀವಿ. ನನಗೆ ಗೊತ್ತಿತ್ತು ನಾನೊಂದು ತೀರಾ ನೀನೊಂದು ತೀರಾ ಅಂತ ಹೇಳ್ಬಿಟ್ಟು, ನೀನೊಂದು ಅವನೊಂದು ನೀನೊಂದಾಗಿ ಅವನಂತ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ಡಿಸೈಡ್ ಮಾಡ್ಬಿಟ್ಟಿದ್ದೀರಾ. ಬುದ್ಧಿ ನಿಂಗೆ ತಮಾಸೆ, ಸೀರಿಯಸ್ ಆಗಿ ಹೇಳ್ತಾ ಇವ್ನಿ. ನಾನೊಂದು ತೀರಾ ಅವನೊಂದು ತೀರಾ ಆಗಕ್ಕೆ ಅಂತ ನೀ ಲವ್ ಮಾಡಿದ್ದು. ನಮ್ದು ಏನು ಅನ್ಕೊಂಡಿದ್ಯಾ ನಮ್ಮ ಪ್ರೀತಿನ? ನಮ್ದೊಂಥರ ಅಮರ ಪ್ರೇಮ ಇದ್ದಂಗೆ. ಹ್ಞೂ ಕಣವ ಹೇಳವ, ಇನ್ನು ಶುರುವಾಗಿ 2 ದಿನ ಆಗಿಲ್ಲ ಅಮರ ಪ್ರೇಮನಂತೆ. ನಾವೆಲ್ಲ 3-4 ವರ್ಷದಿಂದ ಲವ್ ಮಾಡಿರೋನ್ನೇ ಕಿತ್ತಾಡ್ಕೊಂಡು ಸಾಯ್ತೀವಿ. ನಾನು ಅವನು ಓಡೋಗ್ಬಿಟ್ಟು ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟಿದೀವಿ. ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು ಇಬ್ರು ಓಡೋಗ್ಬಿಟ್ಟು ಮದುವೆ ಮಾಡ್ಕೊತೀವಿ. ಅಯ್ಯೋ ನಿಂಗೆ ಬರ್ಬಾರ್ದು ಬರ ಆಪತ್ ಬಂದು ಚಾಪಿಸ್ಕೊಂಡೋಗ. ನಿನ್ಗೇನೆ ಬಂದಿರೋದು ನಿಂಗೆ ದೊಡ್ಡ ರೋಗ. ನೀನ್ ಯಾಕ್ಲೆ ಓಡೋಗ್ಬಿಟ್ಟು ಮದುವೆ ಮಾಡ್ಕೊತೀಯ? ಲೇ ಇನ್ನೂ ಲವ್ ಮಾಡಿ 2 ದಿನ ಆಗಿಲ್ಲ, ಆ ಯಾರನ್ನ ಓಡೋಯ್ತಾರೇನೆ. ಏನ್ ಮಾಡ್ತೀಯ? ನಮಗೆ ಬ್ಯಾರೆ ದಾರಿ ಇಲ್ಲ ಇವಾಗ. ನನ್ ಲವ್ ಉಳಿಸ್ಕೋಬೇಕು ಅಂದ್ರೆ ಓಡೋಗ್ಲೇಬೇಕು. ನಂಗೆ ಬ್ಯಾರೆ ದಾರಿ ನಿನಗೆ ಇಲ್ಲ. ಅಯ್ಯೋ ಬಡತದೆ. ಏನ್ ಬಂದಿರೋದು ನಿಂಗೆ ದೊಡ್ಡ ರೋಗ, ನಿಂಗೆ ದೊಡ್ಡ ಆಪತ್ ನಿನ್ಗೆ. ಲೇ ಲವ್ ಗಿವು ಮಾಡಿ 1 ವರ್ಷ ಆಗಿರೋರೆ ಮದುವೆ ಮಾಡ್ಕೊಳಕ್ ಯೋಚನೆ ಮಾಡ್ತಾರೆ. ಓಡೈತೀನಿ ಅಂತ ಬೇರೆ ಹೇಳ್ತಿದ್ಯಾ. ಲೇ ಜಯಮ್ಮ ಬ್ಯಾಡ ಕಣೆ. ಯಾವಾಗೂ ನಿನ್ನ ಅಮ್ಮಂತಾಗೆ ಬತ್ತಿದ್ಯಲ್ಲ, ಆಮೇಲೆ ನಿಮ್ಮ ಅಮ್ಮ ನನಗೆ ಗ್ರಾಚಾರ ಬಿಡಿಸ್ತದೆ. ಇದೆಲ್ಲನೂ ಬೇಕಾ ನನಗೆ? ಲೇ ಬ್ಯಾಡ ಜಯಮ್ಮ, ಓಡೋಗ್ಬೇಡ, ಸುಮ್ಕಿರು. ನಿಮ್ಮ ಮನೆಯಾಗ ಹೆಂಗೋ ಮಾತಾಡ್ಬಿಟ್ಟು ಒಪ್ಸಿದ್ರಾಯ್ತು. ಓಡೋಗ್ಬೇಕು ಅಂತ ಯಾಕೆ ನಿರ್ಧಾರ ಮಾಡ್ಕೊಂಡಿದ್ಯಾ? ಬ್ಯಾಡ. ನೀನು ಏನು ಮಾಡು, ನಮ್ಮ ಅಮ್ಮ ಒಪ್ಕೊಳಕಿಲ್ಲ. ಯಾಕೋಸ್ಮಾಕ ಹೋಯ್ತದ ನಮ್ಮ ಅಮ್ಮ ಲವ್ ಪವು ಅಂತ ಹೇಳಕ್ ಹೋದ್ರೆ. ಬುದ್ಧಿ ನನಗೂ ಸಹಾಯ ಮಾಡ್ತೀಯಾ ಪ್ಲೀಸ್ ಕಣೆ? ಅಲ್ಲಿ ಮುದ್ಗಿರಿ ತನಕ ಬಂದ್ಬಿಟ್ಟು ಬಿಟ್ಬಿಟ್ಟೋಯ್ತೀಯಾ? ಯವ್ವ ನನಗೆ ಯಾಕಡೆ ತಗೊಂಡು ಹೊಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ಯಾ? ಲೇ ಜಯ, ಒಂದೇ ಒಂದಿನ ಆಗೈತೆ ಲವ್ ಮಾಡ್ಬಿಟ್ಟು ಯಾಕ್ಲೆ ಹಿಂಗೆ ಆಡ್ತಿದ್ದೀಗ ನೀನು? ಬ್ಯಾಡ ಕಣೆ ಸುಮ್ಕಿರೇ. ಇಲ್ಲ ನಂಗೆ ಅದೆಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಮನೆಗೆ ಒಪ್ಕೊಳಕಿಲ್ಲ ಅಂತ ನಂಗೆ ಸಂದಾಗ ಗೊತ್ತು. ನಿನಗಿನ ಶಾನೆ ನನಗೆ ಗೊತ್ತು ನಮ್ಮ ಮನೆ ವಿಷಯ. ನೋಡ್ಪದಿ ಸಹಾಯ ಮಾಡಂಗಿದ್ರೆ ಸಹಾಯ ಮಾಡು, ಇಲ್ಲ ಅಂತಂದ್ರೆ ಏನು ಬೇಡ ಹೋಗು. ಸಹಾಯ ಮಾಡೋದಲ್ಲ ಅದು. ಏನು ಗೊತ್ತಾ, ಇನ್ನೂ ಸ್ವಲ್ಪ ದಿನ ಹೋಗಿ ಅರ್ಥ ಮಾಡ್ಕ ಹುಡುಗನ್ನ. ರಾತ್ರಿ ಒಂದು 2-3 ಗಂಟೆ ಗಂಟನೂ ಮೆಸೇಜ್ ಮಾಡಿ ಅರ್ಥ ಮಾಡ್ಕೊಂಡಿವ್ನಿ ಎಲ್ಲನೂ. ನೀನೇನು ಅರ್ಥ ಮಾಡ್ಕೊಳ್ಳೋದು ಇನ್ನೇನು ಇಲ್ಲ. ಇಬ್ರು ಮಾತಾಡ್ಕೊಂಡಿವಿ ಎಲ್ಲನೂ. ಅದು ಏನು ಮಾತಾಡ್ಕೊಂಡಿದ್ಯ ಅಂತಾನೆ ನಂಗೆ ಗೊತ್ತಾಯ್ತಿಲ್ವಲ್ಲ ನನಗೆ. ಈಗ ಬಿಡು, ನೀನು ಸಹಾಯ ಮಾಡಕ್ಕಿಲ್ಲ ಅಂದಲ್ಲ, ಬೇಡ ಬಿಡು. ನಂಗೆ ನೀನು ಬೇಡ, ನಿನ್ನ ಸಹಾಯ ನನಗೆ ಬೇಡ. ಲೇ ಜಯ, ಜಯ, ಲೇ ಜಯಮ್ಮ ನಿಂತ್ ಕಡೆ, ನನ್ನ ಮಾತು ಸಿಕ್ಕಿಯೋಳೆ. ಇವಳು ನೋಡಿದ್ರೆ ನನಗೆ ಪರ್ಕೆ ಪೂಜೆ ಆಯ್ತವಲ್ಲಪ್ಪ. ನಾನೇ ಕ್ಲೋಸ್ ಫ್ರೆಂಡು, ನಮ್ಮಂತಾಗ ಬೇರೆ ಇವತ್ತು ಬಂದೋಗೋಳೆ. ಎಲ್ಲರೂ ನೋಡಿರ್ತಾರೆ ನಾನೇ ಸಹಾಯ ಮಾಡಿವ್ನಿ ಅಂತ. ಯಾಕಡೆ ತಗೊಂಡಿನಾರ ಹಾಕ್ಬಿಡ್ತಾರ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಈಗ ಏನು ಮಾಡಲಿ ನಾನು? ಅಯ್ಯೋ ಇವಳು ಹೇಳಿದ ಮಾತು ಏನೂ ಕೇಳಲ್ಲ. ಒಂಥರ ಬಿಕ್ನಾಸಿ ಇದ್ದಂಗೆ. ತಲೆನಾಗ 10 ಪೈಸದ ಬುದ್ಧಿನೂ ಇಲ್ವಲ್ಲ ಇವಳಿಗೆ.